ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮಗೇನಾರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ವಿಷಯ ಬಹಳ ಮುಖ್ಯವಾದದ್ದು ಸ್ನೇಹಿತರೆ. ಕಿವಿಯಲ್ಲಿ ಗುಯಿ ಅನ್ನುವ ಶಬ್ದ ಎಷ್ಟೋ ಜನಕ್ಕೆ ಇರುತ್ತೆ ಸ್ನೇಹಿತರೆ. ಇದಕ್ಕೆ ಟಿನ್ನಿಟಸ್ ಅಂತಲೂ ನಾವು ಹೇಳ್ತೀವಿ ವೈದ್ಯಕೀಯ ಶಾಸ್ತ್ರದಲ್ಲಿ. ಟಿನ್ನಿಟಸ್ ಬಗ್ಗಿನ ಪೂರ್ತಿಯಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಹಾಕ್ತಾ ಇದ್ದೇನೆ ಸ್ನೇಹಿತರೆ. ಟಿನ್ನಿಟಸ್ ಅಂತಂದು ಕನ್ನಡದಲ್ಲಿ ನಾವು ಅನುವಾದಿಸಿದ್ವಿ ಅಂತ ಹೇಳಿದ್ರೆ, ರಿಂಗಣಿಸುವ ಶಬ್ದ ಕಿವಿಯಲ್ಲಿ ಬರೋದಕ್ಕೆ ಟಿನ್ನಿಟಸ್ ಅಂತೀವಿ ಸ್ನೇಹಿತರೆ. ರಿಂಗಣಿಸುವ ಶಬ್ದ ಬಹಳಷ್ಟು ವಿಧವಾಗಿ ಬರುತ್ತೆ. ಈ ವಿಧಗಳು ಬಹಳಷ್ಟು ತೊಂದರೆಗಳನ್ನು ರೋಗಿಗಳಿಗೆ ಕೊಡ್ತಾ ಇರುತ್ತೆ ಸ್ನೇಹಿತರೆ. ಈ ರಿಂಗಣಿಸುವ ಶಬ್ದಕ್ಕೆ ಮೂಲ ಕಾರಣಗಳು ಏನು ಅಂತ ಸ್ವಲ್ಪ ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ ಕಿವಿ ಕೇಳಿಸದೇ ಇರುವುದು, ಹಿಯರಿಂಗ್ ಲಾಸ್ ಮುಖ್ಯವಾದ ಕಾರಣ ಸ್ನೇಹಿತರೆ. ಈ ಹಿಯರಿಂಗ್ ಲಾಸ್ಗೆ ಹಲವಾರು ಕಾರಣಗಳಿರುತ್ತೆ. ಈ ಹಿಯರಿಂಗ್ ಲಾಸ್ ಬರುವ ಮುಂಚೆ ಈ ರಿಂಗಣಿಸುವ ಶಬ್ದ ಟಿನ್ನಿಟಸ್ ಬರುವುದು ಸರ್ವೇಸಾಮಾನ್ಯ ಸ್ನೇಹಿತರೆ. ಇದು ಮುಖ್ಯವಾದ ಮೂಲ ಕಾರಣ. ಇನ್ನೂ ಒಂದು ಬಹಳ ಮುಖ್ಯವಾದ ಕಾರಣ ಟಿನ್ನಿಟಸ್ಗೆ ಅಂತ ಹೇಳಿದರೆ, ಯಾವುದೇ ಒಂದು ಬಹಳಷ್ಟು ಜೋರಾದ ಶಬ್ದಗಳಿಗೆ ಕಿವಿಗಳನ್ನು ಒಡ್ಡಿದ್ದೇ ಆಯಿತು ಅಂತ ಹೇಳಿದರೆ ಟಿನ್ನಿಟಸ್ ಬರುವಂಥ ಸಾಧ್ಯತೆಗಳು ಇದೇ ಇರುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಈ ಒಂದು ಘರ್ಷಣೆಯಿಂದ ಅಂತ ಹೇಳಿದರೆ, ಶಬ್ದದ ಘರ್ಷಣೆ ಕಿವಿಯ ಮೇಲೆ ಬಹಳಷ್ಟು ಆಗುವುದರಿಂದನೂ ಈ ಟಿನ್ನಿಟಸ್ ಬರುವಂಥ ಸಾಧ್ಯತೆಗಳು ಇದೇ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಟಿನ್ನಿಟಸ್ಗೆ ಇದು ಎರಡನೇ ಕಾರಣ ಆಯಿತು. ಯಾವುದೇ ತರಹದ ತಲೆಗೆ ಪೆಟ್ಟು ಬಿತ್ತು ಅಂದ್ರೂ ಸಹಿತ ಟಿನ್ನಿಟಸ್ ಬರುವಂಥ ಸಾಧ್ಯತೆಗಳು ಇದೇ ಇರುತ್ತೆ ಸ್ನೇಹಿತರೆ. ಕಿವಿ ಮತ್ತು ತಲೆಗೆ ಜೋರಾದ ಪೆಟ್ಟು ಬಿತ್ತು ಅಂತ ಹೇಳಿದರೆ ಟಿನ್ನಿಟಸ್ ಬರುವಂಥ ಸಾಧ್ಯತೆ ಇದೇ ಇರುತ್ತೆ ಸ್ನೇಹಿತರೆ. ಇದು ಮೂರನೇ ಒಂದು ಕಾರಣ ಆಯಿತು ಅಂತ ಹೇಳಿದರೆ, ಇನ್ನೂ ಒಂದು ಬಹಳ ಮುಖ್ಯವಾದ ಕಾರಣ ಟಿನ್ನಿಟಸ್ಗೆ ಅಂತ ಹೇಳಿದರೆ, ಸೈಡ್ ಎಫೆಕ್ಟ್ಸ್ ಆಫ್ ಮೆಡಿಸಿನ್ಸ್, ಔಷಧಿಯ ಒಂದು ದುಷ್ಪರಿಣಾಮಗಳಿಂದನೂ ಸಹಿತ ಟಿನ್ನಿಟಸ್ ಬರುವಂಥ ಸಾಧ್ಯತೆಗಳು ಇದೇ ಇರುತ್ತೆ ಸ್ನೇಹಿತರೆ. ಅಂತ ಹೇಳಿದರೆ, ಯಾವುದೇ ಥರದ ಔಷಧಿಯನ್ನು ನೀವು ಪುನಃ ಸೇವಿಸಿ ಅದರ ಒಂದು ದುಷ್ಪರಿಣಾಮ ಕಿವಿ ಮೇಲಾಗಿ ಟಿನ್ನಿಟಸ್ ಬರುವಂಥ ಸಾಧ್ಯತೆ ಇದೇ ಇರುತ್ತೆ. ಇದು ಒಂದು ಕಾರಣ ಟಿನ್ನಿಟಸ್ಗೆ ಸ್ನೇಹಿತರೆ, ರಿಂಗಣಿಸುವ ಶಬ್ದಕ್ಕೆ, ಕಿವಿಯಲ್ಲಿ ರಿಂಗಣಿಸುವ ಶಬ್ದಕ್ಕೆ. ಒಂದು ಬಹಳ ಮುಖ್ಯವಾದ ಕಾರಣ ಟಿನ್ನಿಟಸ್ಗೆ ಅಂತ ಹೇಳಿದರೆ ಹೈ ಬಿ ಪಿ. ಈಗ ನಮ್ಮ ರಕ್ತದ ಒತ್ತಡ ಏನಾದ್ರು ಜಾಸ್ತಿ ಆಯಿತು ಅಂದ್ರೂ ಸಹಿತ ಟಿನ್ನಿಟಸ್ ಬರುವಂಥ ಸಾಧ್ಯತೆಗಳು ಇದೇ ಇರುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ರಕ್ತದ ಒತ್ತಡ ಕಿವಿಯಲ್ಲಿನ ರಕ್ತನಾಳಗಳನ್ನು ಸ್ವಲ್ಪ ಊದುವ ಹಾಗೆ ಮಾಡುತ್ತೆ. ಸೊ ಹೀಗಾಗಿ ಈ ಊದಿದ ರಕ್ತನಾಳಗಳು ನರಗಳ ಮೇಲೆ ಅದರ ಒಂದು ಪ್ರಭಾವವನ್ನು ಬೀರಿ ಟಿನ್ನಿಟಸ್ ಬರೆಸುವಂತಹ ಸಾಧ್ಯತೆಗಳು ಇದೇ ಇರುತ್ತೆ ಅಂತ ನನಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಸೊ ಹೀಗಾಗಿ ಹೈ ಬಿ ಪಿ ಇರುವಂಥ ಜನರಲ್ಲಿ ಟಿನ್ನಿಟಸ್ ಬರುವುದು ಸರ್ವೇಸಾಮಾನ್ಯ ಅಂತ ನನಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಬಹಳ ಸಾಮಾನ್ಯವಾದ ಒಂದು ಕಾರಣ ಟಿನ್ನಿಟಸ್ಗೆ, ರಿಂಗಣಿಸುವ ಶಬ್ದಕ್ಕೆ ಅಂತ ಹೇಳಿದರೆ, ನಮ್ಮ ಕಿವಿಯಲ್ಲಿ ಬಹಳಷ್ಟು ಗಲೀಜು ಅಂತ ಹೇಳಿದರೆ ವ್ಯಾಕ್ಸ್ ಅಂತ ಹೇಳ್ತೀವಿ. ಇಯರ್ ವ್ಯಾಕ್ಸ್ ಅಂತ ಹೇಳಿದರೆ ಕಿವಿಯ ಒಂದು ಗಲೀಜು ಬಹಳಷ್ಟು ಆಗುವುದರಿಂದನೂ ಸಹಿತ ಟಿನ್ನಿಟಸ್ ಬರುವಂಥ ಸಾಧ್ಯತೆ ಇದ್ದೇ ಇರುತ್ತೆ. ಇದು ಸಾಮಾನ್ಯವಾದ ಒಂದು ಕಾರಣ ಸ್ನೇಹಿತರೆ. ಇನ್ನೂ ಒಂದು ಬಹಳ ಸಾಮಾನ್ಯವಾದ ಕಾರಣ ಅಂತ ಹೇಳಿದರೆ, ಯಾವುದೇ ತರಹದ ದ್ರವ ಅಂತ ಹೇಳಿದರೆ ನೀರಾಗಿರ್ಬೋದು, ಯಾವುದೇ ತರಹದ ದ್ರವ ಕಿವಿಯಲ್ಲಿ ಸೇರಿಕೊಂಡು ಆ ಒಂದು ದ್ರವದಿಂದನೂ ಸಹಿತ ಈ ಟಿನ್ನಿಟಸ್ ಬರುವಂಥ ಸಾಧ್ಯತೆ ಇದ್ದೇ ಇರುತ್ತೆ ಸ್ನೇಹಿತರೆ. ಇದು ಸಾಮಾನ್ಯವಾಗಿ ಕಾಣತಕ್ಕಂಥ ಒಂದಿಷ್ಟು ಕಾರಣಗಳು ಸ್ನೇಹಿತರೆ. ಇನ್ನೂ ಒಂದು ಬಹಳ ಮುಖ್ಯವಾದ ಕಾರಣ ಈ ಟಿನ್ನಿಟಸ್ಗೆ, ರಿಂಗಣಿಸುವ ಶಬ್ದ, ಕಿವಿಯ ರಿಂಗಣಿಸುವ ಶಬ್ದಕ್ಕೆ ಅಂತ ಹೇಳಿದರೆ, ಹೃದಯದ ರೋಗಗಳು, ಕತ್ತಿನ ರೋಗಗಳು ಮತ್ತು ಜಾ ಡಿಸೀಸಸ್ ಅಂತ ಹೇಳಿದರೆ ಬಾಯಿಯ ರೋಗಗಳು, ಹಲ್ಲಿನ ರೋಗಗಳು ಇವೇನಾದ್ರು ಇದ್ದಂದ್ರೂ ಸಹಿತ ಈ ರಿಂಗಣಿಸುವ ಶಬ್ದ ಕಿವಿಯಲ್ಲಿ ಬರುವುದು ಸರ್ವೇಸಾಮಾನ್ಯ ಸ್ನೇಹಿತರೆ. ಸೊ ಇದಿಷ್ಟು ರೋಗಗಳೇನಾರಿತ್ತು ಅಂತ ಹೇಳಿದರೆ ರಿಂಗಣಿಸುವ ಶಬ್ದ ಕಿವಿಯಲ್ಲಿ ಬರುವುದು ಸರ್ವೇಸಾಮಾನ್ಯ. ಇದು ಮುಖ್ಯವಾದ ಒಂದು ಕಾರಣ ಸ್ನೇಹಿತರೆ. ಇನ್ನೂ ಒಂದು ಬಹಳ ಮುಖ್ಯವಾದ ಕಾರಣ ಟಿನ್ನಿಟಸ್ಗೆ ಅಂತ ಹೇಳಿದರೆ
ಓಲ್ಡ್ ಏಜ್ ಅಂತ ಹೇಳಿದರೆ ಬಹಳ ವಯಸ್ಸಾದವರಲ್ಲಿಯೂ ಸಹಿತ ಅವರಲ್ಲಿ ಕಿವಿ ಕೇಳಿಸುವುದು ಕಡಿಮೆ ಆಗುತ್ತೆ ಮತ್ತು ಈ ರಿಂಗಣಿಸುವ ಶಬ್ದ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಇದು ಬಹಳ ಮುಖ್ಯವಾದ ಒಂದು ಕಾರಣ ಟಿನಿಟಸ್ಗೆ. ಇನ್ನೂ ಒಂದು ಬಹಳ ಮುಖ್ಯವಾದ ಕಾರಣ ಟಿನಿಟಸ್ ಅಥವಾ ರಿಂಗಣಿಸುವ ಶಬ್ದ ಕಿವಿಯಲ್ಲಿ ಬರಲಿಕ್ಕೆ ಅಂತ ಹೇಳಿದರೆ ನರದ ದೌರ್ಬಲ್ಯತೆ, ನರದ ರೋಗಗಳು ಮತ್ತು ಪೂರ್ತಿಯಾದ ದೇಹದಲ್ಲಿನ ಬೆಳವಣಿಗೆಯ ಕುಂಠಿತ ಏನಾರು ಆಯಿತು ಅಂತಂದ್ರೂ ಸಹಿತ ಟಿನಿಟಸ್ ಬರುವಂಥ ಸಾಧ್ಯತೆ ಇದ್ದೇ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ರಿಂಗಣಿಸುವ ಶಬ್ದದಿಂದ ಬಹಳಷ್ಟು ಜನರ ತೊಂದರೆ ಇದ್ದೇ ಇರುತ್ತೆ. ಸೊ ಈ ರಿಂಗಣಿಸುವ ಶಬ್ದಕ್ಕೆ ಇದಿಷ್ಟು ಮುಖ್ಯವಾದ ಕಾರಣಗಳು. ಸೊ ಈ ರಿಂಗಣಿಸುವ ಶಬ್ದ ಬಹಳಷ್ಟು ವಿಧವಾಗಿ ಕಿವಿಯಲ್ಲಿ ಬರ್ತಾ ಇರುತ್ತೆ. ಈ ರಿಂಗಣಿಸುವ ಶಬ್ದ ಬರೋದು ಗಂಟೆ ಹೊಡೆದಾಗಿರುತ್ತೆ, ನೀರು ಬಿದ್ದಾಗಿರುತ್ತೆ ಮತ್ತು ಗಾಳಿಯ ಒಂದು ಶಬ್ದವಿರುತ್ತೆ ಮತ್ತು ಹೀಗೆ ಹಲವಾರು ವಿಧಗಳಲ್ಲಿ ಈ ರೋಗಿಗಳು ಅದರ ಒಂದು ಸಂವೇದನೆಯನ್ನು ಅವರು ಗುರುತಿಸ್ತಾ ಇರ್ತಾರೆ. ಸೊ ಇದೆಲ್ಲ ರಿಂಗಿಂಗ್ ಸೌಂಡ್ಸ್ ಅಂತ ನಾವೇನು ಹೇಳ್ತೀವಿ, ಇದೆಲ್ಲ ರಿಂಗಣಿಸುವ ಒಂದು ಶಬ್ದಕ್ಕೆ ನಮ್ಮ ಹೋಮಿಯೋಪತಿಯಲ್ಲಿ ಈ ರೂಟ್ ಕಾಸ್ ಅಂತ ಹೇಳಿದರೆ ಅದರ ಒಂದು ಮೂಲವನ್ನು, ಯಾಕೆ ಈ ರಿಂಗಿಂಗ್ ಸೌಂಡ್ ಬರ್ತಾ ಇದೆ, ಅದಕ್ಕೆ ಮೂಲ ಕಾರಣ ಏನು ಅಂತ ಹುಡುಕಿ ಆ ಒಂದು ಕಾರಣಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಕೊಟ್ಟಿದ್ದೇ ಆಯಿತು ಅಂತ ಹೇಳಿದರೆ ಈ ಟಿನಿಟಸ್ ಅನ್ನುವ ಒಂದು ರೋಗ ಪೂರ್ತಿಯಾಗಿ ಗುಣವಾಗುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಈ ಟಿನಿಟಸ್ ಬಗ್ಗೆ ಬಹಳಷ್ಟು ಜನರಿಗೆ ಅರಿವಿರಲ್ಲ. ಮತ್ತು ಇನ್ನೂ ಒಂದು ಬಹಳ ಮುಖ್ಯವಾದ ಅಂಶ ಅಂತ ಹೇಳಿದರೆ ಇದು ನರಕ್ಕೆ ಸಂಬಂಧಪಟ್ಟ ರೋಗ ಆಗಿರೋದ್ರಿಂದ ಯಾವುದೇ ಒಂದು ಚಿಕಿತ್ಸೆಯಿಂದ ಗುಣವಾಗದ ಹಾಗೆ ಪೂರ್ತಿಯಾದ ಜೀವನವನ್ನು ಈ ಟಿನಿಟಸ್ ಅಂತಂದರೆ ರಿಂಗಣಿಸುವ ಶಬ್ದದ ಜೊತೆಗೆ ಅವರು ಜೀವನವನ್ನು ಸಾಗಿಸಲಿಕ್ಕೆ ಶುರು ಮಾಡಿಬಿಡ್ತಾರೆ ಸ್ನೇಹಿತರೆ. ಸೊ ಹೀಗೆ ಈ ರಿಂಗಣಿಸುವ ಶಬ್ದ 5-6 ವರ್ಷಗಳಿಂದ ತೊಂದರೆ ಪಡ್ತಕ್ಕಂಥ ರೋಗಿಗಳಲ್ಲಿ ಅದು ಸಾಮಾನ್ಯವಾಗಿ ಆಗೋಗ್ಬಿಟ್ಟಿರುತ್ತೆ. ಅಂತ ಹೇಳಿದರೆ ಇದು ಸುಮ್ಮನೆ ಇದ್ದೇ ಇರುತ್ತೆ, ನಡೆಯುತ್ತೆ, ಏನಾಗಲ್ಲ ಅಂತ ಸುಮ್ಮನೆ ಎದ್ಬಿಡ್ತಾರೆ. ಸೊ ಹೀಗಾಗಿ ಈ ಹೋಮಿಯೋಪತಿಯಲ್ಲಿ ಈ ರಿಂಗಣಿಸುವ ಶಬ್ದಕ್ಕೆ ಬಹಳಷ್ಟು ಒಳ್ಳೆಯ ಔಷಧಿಗಳಿದೆ ಮತ್ತು ಆ ರಿಂಗಣಿಸುವ ಶಬ್ದದ ಮೂಲ ಅಂತ ಹೇಳಿದರೆ ಅದಕ್ಕೆ ಯಾವ ಕಾರಣಗಳಿಂದ ಇದು ಬರ್ತಾ ಇದೆ ಅನ್ನೋದನ್ನು ಸರಿಯಾಗಿ ಪತ್ತೆ ಹಚ್ಚಿ ಆ ಒಂದು ಕಾರಣಗಳಿಗೆ ಸರಿಯಾದ ಒಂದು ಚಿಕಿತ್ಸೆಯನ್ನು ಕೊಟ್ಟಿದ್ದೇ ಆಯಿತು ಅಂತ ಹೇಳಿದರೆ ಈ ರಿಂಗಣಿಸುವ ಶಬ್ದ ಪೂರ್ತಿಯಾಗಿ ಹೋಗುತ್ತೆ. ಮತ್ತು ನಮ್ಮ ಹೋಮಿಯೋಪತಿಯಲ್ಲಿ ಬಹಳಷ್ಟು ಒಳ್ಳೆಯ ಒಂದಿಷ್ಟು ಮೆಡಿಸಿನ್ಸ್ ಇದೆ ಈ ರಿಂಗಣಿಸುವ ಶಬ್ದಕ್ಕೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಈ ರಿಂಗಣಿಸುವ ಶಬ್ದದ ಜೊತೆಗೆ ಬಹಳಷ್ಟು ಲಕ್ಷಣಗಳು ಇದ್ದೇ ಇರುತ್ತೆ. ಯಾವ ಒಂದು ಕಾರಣದಿಂದ ಈ ರಿಂಗಣಿಸುವ ಶಬ್ದ ಇರುತ್ತೆ ಆ ಒಂದು ಅಂಗದ ಒಂದಿಷ್ಟು ಲಕ್ಷಣಗಳು ಆ ಒಂದು ರೋಗಿಗಳಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ಈಗ ನರ ದೌರ್ಬಲ್ಯ ಇರುವಂಥವ್ರಿಗೆ ವೀಕ್ನೆಸ್ ಇರುತ್ತೆ, ತಲೆನೋವು ಇರುತ್ತೆ ಮತ್ತು ಕಣ್ಣಿನ ತೊಂದರೆಗಳಿರುತ್ತೆ ಮತ್ತು ಕಿವಿ ಕೇಳುವುದು ಬಹಳಷ್ಟು ಕಡಿಮೆ ಆಗಿರುತ್ತೆ. ಸೊ ಹೀಗೆ ನರ ದೌರ್ಬಲ್ಯ ಇರುವಲ್ಲಿ ಈ ಒಂದಿಷ್ಟು ಲಕ್ಷಣಗಳಾಯಿತು ಅಂತ ಹೇಳಿದರೆ, ಹೈ ಬಿ ಪಿ ಅಂತ ಹೇಳಿದರೆ ರಕ್ತನಾಳಗಳ ಒಂದು ದೌರ್ಬಲ್ಯ, ರಕ್ತನಾಳಗಳ ಒಂದು ರೋಗಗಳೇನಾರಿತ್ತು ಅಂತ ಹೇಳಿದರೆ ರಕ್ತದ ಒತ್ತಡ ಜಾಸ್ತಿ ಇರುತ್ತೆ. ಅದರ ಒಟ್ಟಿಗೆ ರಕ್ತದ ಒತ್ತಡದ ಒಂದಿಷ್ಟು ಲಕ್ಷಣಗಳು ಅಂತ ಹೇಳಿದರೆ ಅವ್ರಿಗೆ ತಲೆ ಚಕ್ಕರ್ ಬಂದಂಗೆ ಆಗ್ತಾ ಇರುತ್ತೆ, ತಲೆ ದಿಮ್ ಬಂದಂಗೆ ಆಗ್ತಾ ಇರುತ್ತೆ. ಹೀಗೆ ಆ ಲಕ್ಷಣಗಳ ಪೂರ್ತಿಯಾದ ಅಧ್ಯಯನವನ್ನು ಮಾಡಿ ನಮ್ಮ ಹೋಮಿಯೋಪತಿಯಲ್ಲಿ ಈ ಔಷಧಿಗಳನ್ನು ನಾವು ಈ ರೋಗಿಗಳಿಗೆ ಕೊಡ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ಈ ಟಿನಿಟಸ್ ಅನ್ನುವುದು ಬಹಳ ಒಂದೇ ಒಂದು ರೋಗ ಅಂತ ಎಷ್ಟೋ ಜನ ತಿಳ್ಕೊಂಡಿರ್ತಾರೆ, ಅದು ತಪ್ಪು ಅಂತ ನನಗೆ ತಿಳಿಸಿದ್ರು. ಹೀಗಾಗಿ ಈ ಟಿನಿಟಸ್ ಬಗ್ಗೆ ಸರಿಯಾದ ಒಂದು ಮಾಹಿತಿ ಎಲ್ಲರಿಗೂ ತಲುಪಲಿ ಅಂತ ಈ ಒಂದು ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಈ ಒಂದು ರೋಗಕ್ಕೆ ನಮ್ಮ ಹೋಮಿಯೋಪತಿಯಲ್ಲಿ ಒಳ್ಳೆ ಮೆಡಿಸಿನ್ಸ್ ಇದೆ ಅಂತ ನಾನು ಆಗಲೇ ತಿಳಿಸಿದ್ದೀನಿ. ಸೊ ಹೀಗಾಗಿ ನೀವೇನಾದ್ರು ಈ ಒಂದು ರೋಗದಿಂದ ಗ್ರಸ್ತರಿದ್ರಿ ಅಂತ ಹೇಳಿದರೆ ಹೋಮಿಯೋಪತಿ ವೈದ್ಯರನ್ನು, ನಿಮ್ಮ ಪಕ್ಕದ ಹೋಮಿಯೋಪತಿ ವೈದ್ಯರನ್ನು ಸಂಪರ್ಕಿಸಿದರೆ ಅವರು ಆ ನಿಮ್ಮ ರಿಂಗಣಿಸುವ ಶಬ್ದದ ಪೂರ್ತಿಯಾದ ಅಧ್ಯಯನವನ್ನು ಮಾಡಿ ಅದಕ್ಕೆ ಬೇಕಾದಂತಹ ಔಷಧಿಯನ್ನು ಸರಿಯಾಗಿ ಕೊಟ್ಟಿದ್ದೇ ಆಯಿತು ಅಂತ ಹೇಳಿದರೆ ರಿಂಗಣಿಸುವ ಶಬ್ದ ಪೂರ್ತಿಯಾಗಿ ಗುಣವಾಗುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದಿಷ್ಟು ಮಾಹಿತಿ ಈ ರಿಂಗಣಿಸುವ ಶಬ್ದದ ಬಗ್ಗೆ. ಸೊ ಈ ಒಂದು ವಿಡಿಯೋ ನಿಮಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸಿದ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.